ಓಂ ನಮೋ ಭಗವತೆ ನಿತ್ಯಾನಂದಾಯ. ನಮಃ ಶಿವಾಯ್. ಸಾಧಕರೇ, ಇಂದಿನ 4ನೇ ವಚನದಲ್ಲಿ ಬಾಬಾರವರು ಯೋಗಾಭ್ಯಾಸದ ನಿರಂತರತೆಯ ಬಗ್ಗೆ ಹೇಳಿದ್ದನ್ನು ತಿಳಿದುಕೊಳ್ಳೋಣ. ಬಾಬಾರವರು ಈ ಉದಾಹರಣೆಯೊಂದಿಗೆ ಹೇಳಿದ್ದಾರೆ. ಯಾವ ರೀತಿ ಕರ್ಪೂರ ಅಗ್ನಿಯಲ್ಲಿ ಸುಟ್ಟಾಗ ಅದು ಸಂಪೂರ್ಣವಾಗಿ ಸುಟ್ಟು ಹೊಗೆ ರೂಪದಲ್ಲಿ ಅದೃಶ್ಯವಾಗುತ್ತದೆ, ಅದೇ ರೀತಿಯಲ್ಲಿ ಸತತವಾಗಿ ಯೋಗಾಭ್ಯಾಸ ಮಾಡುವುದರಿಂದ ಆತ್ಮದಿಂದ ಬೇರೆಯಾಗಿ ಕಾಣಿಸಿಕೊಳ್ಳುವ ಮನಸ್ಸು ನಂತರ ಆತ್ಮದಲ್ಲೇ ವಿಲೀನಗೊಳ್ಳಲು ಪ್ರಾರಂಭಿಸುತ್ತದೆ. ಕೊನೆಯಲ್ಲಿ ಆತ್ಮದ ತೇಜಸ್ಸಿನಲ್ಲಿ, ಅಂದರೆ ಸ್ವಯಂ ಪ್ರಕಾಶ ಅಥವಾ ಆತ್ಮಜ್ಯೋತಿಯಲ್ಲಿ ಏಕರೂಪವಾಗುತ್ತದೆ. ಸಾಧಕರೇ, ನಮ್ಮ ಮನಸ್ಸು ಎಂದರೆ ಸೀತಾ, ಶುದ್ಧ ಪರಮಾತ್ಮನ ಅಂಶವಾದ ಆತ್ಮ ಅಂದರೆ ರಾಮ. ಆದ್ದರಿಂದ ಮನಸ್ಸನ್ನು ಆತ್ಮದಲ್ಲೇ ಒಂದುಗೂಡಿಸಬೇಕೇ ಹೊರತು ಬೇರೆಯವರ ಬಗ್ಗೆ ಕೆಟ್ಟ ವಚನ ವಿಚಾರಗಳಲ್ಲಿ ತೊಡಗುವುದಲ್ಲ. ಇಲ್ಲಿ ಕೆಟ್ಟ ವಚನ ವಿಚಾರಗಳೆಂದರೆ ರಾವಣ. ಮನಸ್ಸನ್ನು ಯಾವಾಗ ಆತ್ಮದಲ್ಲಿ ಒಂದುಗೂಡಿಸುತ್ತೇವೋ ಮತ್ತು ಆತ್ಮವನ್ನು ಪರಮಾತ್ಮನಲ್ಲಿ ವಿಲೀನಗೊಳಿಸುತ್ತೇವೋ ಆವಾಗಲೇ ಮೋಕ್ಷ ಸಿಗುತ್ತದೆ. ಜ್ಞಾನವುಳ್ಳವರು ಈ ಸ್ಥಿತಿಯನ್ನು ಸಾಧಿಸಿಕೊಂಡಿರುತ್ತಾರೆ. ಆದ್ದರಿಂದ ಅವರ ಮನಸ್ಸಿನಲ್ಲಿ ಇಚ್ಛೆಗಳು ಶೂನ್ಯವಿರುತ್ತವೆ. ಅವರಲ್ಲಿ ಮನಸ್ಸು ಎಂಬುದು ಇರುವುದೇ ಇಲ್ಲ. ಅವರು ಮನಸ್ಸನ್ನು ಕರ್ಪೂರದಂತೆ ಸುಟ್ಟು ರಾಮನಾದ ಆತ್ಮಾಗ್ನಿಯಲ್ಲಿ ವಿಲೀನಗೊಳಿಸಿರುತ್ತಾರೆ. ಹಾಗಾಗಿ ಮನಸ್ಸು ಎಲ್ಲಿಯವರೆಗೆ ಜೀವಂತವಿರುತ್ತದೆ, ಅಂದರೆ ಎಲ್ಲಿಯವರೆಗೆ ಮನುಷ್ಯ ತನ್ನ ಮನಸ್ಸಿನಲ್ಲಿ ಬೇರೊಬ್ಬರ ಬಗ್ಗೆ ಕೆಟ್ಟ ವಚನ ವಿಚಾರಗಳ ಜಾಲವನ್ನು ಹೆಣಿತಾ ಇರ್ತಾನೋ ಅಲ್ಲಿಯವರೆಗೆ ಅವನು ಸಿದ್ಧಪುರುಷನಾಗುವುದಿಲ್ಲ ಮತ್ತು ಮೋಕ್ಷ ಸಿಗುವುದಿಲ್ಲ. ಆದ್ದರಿಂದ ಸೀತೆ ರೂಪಿಯಾದ ಮನಸ್ಸನ್ನು ಆತ್ಮರೂಪಿಯಾದ ರಾಮನಿಗೆ ಸೇರಿಸಬೇಕು. ಆಗ ಮನಸ್ಸು ಆತ್ಮಾಗ್ನಿಯಲ್ಲಿ ಸುಟ್ಟು ಶುದ್ಧ ಬಂಗಾರದಂತಾಗುತ್ತದೆ. ಸಾಧಕರೇ, ಬಾಬಾರವರು ಇಲ್ಲಿ ಕರ್ಪೂರಕ್ಕೆ ಮನಸ್ಸು ಮತ್ತು ಅಗ್ನಿ ಅಂದರೆ ಆತ್ಮಾಗ್ನಿ ಅಂದರೆ ರಾಮನಿಗೆ ಹೋಲಿಸಿದ್ದಾರೆ. ಇದನ್ನು ಸಾಧಿಸುವ ವಿಧಾನ ಯೋಗಾಭ್ಯಾಸದಿಂದ ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಆದರೆ ಇಲ್ಲಿ ಯೋಗಾಭ್ಯಾಸವೆಂದರೆ ಕಠಿಣ ಆಸನಗಳ ಅಭ್ಯಾಸವಲ್ಲದೆ ಪರಮಾತ್ಮನೊಂದಿಗೆ ಒಂದಾಗುವ ಅಭ್ಯಾಸವನ್ನು ತಿಳಿಸಲಾಗಿದೆ. ಇದು ಉಸಿರು ತೆಗೆದುಕೊಳ್ಳುವ ವಿಧಾನದ ಅಭ್ಯಾಸವಿದ್ದು, ಇದನ್ನು ನಿತ್ಯವಾಗಿ ಮಾಡುವುದರಿಂದ ಪರಮತತ್ವ ಎನ್ನಲಾದ ಪರಮಾತ್ಮನಲ್ಲಿ ವಿಲೀನಗೊಳ್ಳುವುದಾಗಿದೆ, ಅಂದರೆ ಪರಮಾತ್ಮನಲ್ಲಿ ಸೇರಿಕೊಳ್ಳುವುದು. ಈ ವಿಧಾನದ ಬಗ್ಗೆ ಬಾಬಾರವರು 6ನೇ ವಚನದಲ್ಲಿ ತಿಳಿಸಿದ್ದಾರೆ. ಸಾಧಕರೇ, ಇವತ್ತಿನ ವಚನದ ಅರ್ಥ ತಿಳಿಯಲು ಸ್ವಲ್ಪ ಕಷ್ಟವೆನಿಸಬಹುದು. ಆದರೆ ನಿಯಮಿತವಾಗಿ ಯೋಗಾಭ್ಯಾಸ ಮಾಡ್ತಾ ಹೋದಂತೆ ಬುದ್ಧಿ ಸೂಕ್ಷ್ಮವಾಗುತ್ತಾ ಹೋಗುತ್ತದೆ. ಆಗ ಈ ವಚನದ ಅರ್ಥ ಅನುಭವವಾಗಲು ಸಾಧ್ಯವಾಗುತ್ತದೆ. ಮತ್ತೆ ಮುಂದಿನ ವಚನದೊಂದಿಗೆ ಭೇಟಿಯಾಗೋಣ. ನಮಃ ಶಿವಾಯ.